ಶಾಂತಮ್ಮ. ಆ ಬಂದೆ. ಶಾಂತಮ್ಮ. ಏನಪ್ಪ? ಶಾಂತಮ್ಮ ನೋಡಿ, ನಿಮ್ಮ ಆಶೀರ್ವಾದ ತಗೊಂಡು ಹೋದ್ನಲ್ಲ ನಾನು, ಎಲ್ಲ ಕೆಲಸನೂ ಪಟ್ಪಟ ಅಂತ ಆಗೋಯ್ತು ಶಾಂತಮ್ಮ. ಈಗ ಜಾಮಿಯವರು ನನಗೆ ಸಿಕ್ಕೇ ಬಿಟ್ಟಿದ್ದಾರೆ ಶಾಂತಮ್ಮ. ಈಗ ಅವರು ಸಮುದ್ರ ದಂಡೆಯಲ್ಲಿ ಎಲ್ಲಿ ಸಿಕ್ಕಿದ್ರು, ಯಾವ ಕಲರ್ ಕಾರ್ ಹತ್ತಿದ್ರು ಎಲ್ಲ ನಂಗೆ ಗೊತ್ತಾಗೋಗಿದೆ. ತಗೊಳ್ಳಿ, ಇದೇನು ಅಂತ ಕೇಳಲ್ವಾ? ಏನಪ್ಪ? ನಾನು ಹೇಳ್ತೀನಿ ಕೇಳಿ. ನಿಮ್ಮ ಆಶೀರ್ವಾದದಿಂದನೇ ಅಲ್ವಾ ಜಾಮಿಯವರು ನನಗೆ ಸಿಗೋ ಹಾಗಾಗಿರೋದು. ಅದಕ್ಕೆ ನನ್ನ ಕಡೆಯಿಂದ ನಿಮ್ಮ ಮಗಳಿಗೆ ಅವ್ರ ಮದುವೆಗೆ ಅಂತ ಒಂದು ಉಡುಗೊರೆ ಅಂತ ಇಟ್ಕೊಳ್ಳಿ. ಸರಿನಪ್ಪ. ಶಾಂತಮ್ಮ, ಜಾನ್ವಿಯವರು ನನಗೆ ಸಿಗ್ತಾರಲ್ವಾ? ಅವಳು ಸಿಕ್ಕಿದ್ರು ಮತ್ತೆ ನಿನ್ನ ಜೊತೆ ಜೀವನ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಂತೂ ಇಲ್ಲಪ್ಪ. ಹೌದಪ್ಪ, ಸಿಗ್ತಾಳೆ. ನಿನ್ನ ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುತ್ತೆ. ಇಲ್ಲಿ ಹೋದರೆ ಸುಮ್ಮನೆ ಹಾಗೆಲ್ಲ ಬಿಡೋನಲ್ಲ ಶಾಂತಮ್ಮ ಈ ಜಯಂತ. ಹೇಗಾದರೂ ಅವ್ರನ್ನ ಹುಡುಕ್ತೀನಿ ಶಾಂತಮ್ಮ. ಅವ್ರು ಸಿಗೋವರೆಗೂ ನಾನು ಬಿಡೋಲ್ಲ. ಅವರು ಇಂಥ ಜಾಗದಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾನೇ ಹೋಗಿ ಅವ್ರನ್ನ ಕರ್ಕೊಂಬಂದ್ಬಿಡ್ತೀನಿ. ಅವ್ರೇನಾದರೂ ಬರದೆ ಹೋದರೆ ಬರೋ ಹಾಗೆ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಶಾಂತಮ್ಮ. ಹಾಗಾದ್ರೆ ನೀನು ಹುಡ್ಕೋಕ್ ಹೋಗಲ್ವಾ? ನಾನು ಹುಡುಕಲ್ಲ ಶಾಂತಮ್ಮ, ಆದರೆ ಹುಡುಕಿಸ್ತೀನಿ. ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕಲ್ವಾ, ಅದಕ್ಕೆ. ಬಂದಿದ್ದು ಸರಿನಪ್ಪ, ಆದ್ರೆ ಮಗಳ ಮದುವೆ ಅಲ್ವಾ, ತಾಯಿಯಾದ ನಾನು ಸ್ವಲ್ಪ ಗಮನ ಕೊಡ್ಬೇಕಲ್ವಾ? ನೀವು ಹೇಳ್ತಿರೋದು ಸರಿನೇ ಶಾಂತಮ್ಮ. ಮಗಳ ಮದುವೆ ಆದರೂ ನಾನು ನಿಮ್ಮ ಮಗ ಇದ್ದ ಹಾಗೆ ಅಲ್ವಾ? ಹಾಗೆ ನನ್ನ ನೋಡ್ಕೊಂಡಿದ್ದೀರಿ ಅಲ್ವಾ ಶಾಂತಮ್ಮ? ಇನ್ನು ಸ್ವಲ್ಪ ದಿನ ಶಾಂತಮ್ಮ ನೋಡಿ, ನನ್ನ ಜಾನ್ವಿಯವ್ರನ್ನ ನಾನು ಆದಷ್ಟು ಬೇಗ ಹುಡುಕ್ಬಿಡ್ತೀನಿ. ಅವ್ರು ಇನ್ನೇನು ಬಂದ್ಬಿಡ್ತಾರೆ ಶಾಂತಮ್ಮ. ಮತ್ತೆ ಈ ಮನೆಗೆ, ಈ ಮನಸ್ಸಿಗೆ ಇನ್ನು ಸ್ವಲ್ಪ ದಿನದಲ್ಲಿ ಅವ್ರನ್ನ ಹುಡುಕ್ಬಿಡ್ತೀನಿ ಶಾಂತಮ್ಮ. ಪ್ಲೀಸ್ ಶಾಂತಮ್ಮ.